ಆನೆ ಪ್ರಕಾಶ್ ಅವರು ಬದುಕಿದ್ದಾರೆ. ಆನೆ ಪ್ರಕಾಶ್ ಅಂತ ಬದುಕಿದ್ದಾನೆ. ಒಬ್ಬ ವ್ಯಕ್ತಿ ಬದುಕಿದ್ರು ಕೂಡ ಅವರು ಮರಣ ಹೊಂದಿದ್ದಾರೆ ಅಂತೇಳಿ ಪಟ್ಟಿ ಮಾಡಿರೋದು ಬಹಳ ಆತಂಕಕಾರಿ ವಿಷಯ. ಚುನಾವಣಾ ಆಯೋಗದ ಮುಖ್ಯಸ್ಥರು, ಚುನಾವಣಾ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳು ಇದಕ್ಕೆ ಉತ್ತರ ಕೊಡಬೇಕು, ಇದಕ್ಕೆ ನ್ಯಾಯ ಕೊಡಬೇಕು. ಇದನ್ನ ಬದುಕಿಯೂ ಸತ್ತಂತೆ ಮಾಡಿರ್ತಕ್ಕಂಥ SIRಗೆ ಧಿಕ್ಕಾರ. ಭಾರತ ಚುನಾವಣಾ ಆಯೋಗ SIR ಪ್ರಕ್ರಿಯೆಯನ್ನು ಈಗಾಗಲೇ ಇಡೀ ದೇಶಾದ್ಯಂತ ಅದು ಕರ್ನಾಟಕದಲ್ಲಿ 3ನೇ ಹಂತದಲ್ಲಿ ಪ್ರಾರಂಭ ಮಾಡಿದೆ. ಎನ್ಯುಮರೇಷನ್ ಫಾರ್ಮ್ ತೆಗೆದುಕೊಳ್ಳಲಾಗಿದೆ, ಡಿಜಿಟಲೀಕರಣ ಅಂತೇಳಿ ಈಗಾಗಲೇ ಚುನಾವಣಾ ಆಯೋಗ ASDDO ಅನ್ನುವಂತಹ ಲಿಸ್ಟನ್ನು ಬಿಡುಗಡೆ ಮಾಡಿದೆ. ಅದರಲ್ಲಿ ಆಬ್ಸೆಂಟು, ಪರ್ಮನೆಂಟ್ ಶಿಫ್ಟು, ಡೆತ್ತು, ಡೂಪ್ಲಿಕೇಟು, ಅದರ್ಸ್ ಅಂತನಂಥದ್ದು. ನಾನು ಹೇಳ್ತಾ ಇದ್ದೀನಿ, ಇದು SIR ಪ್ರಕ್ರಿಯೆ ಅನ್ನೋಂಥದ್ದು ತುಂಬ ಗೊಂದಲಮಯ, ಅಸಂಬದ್ಧವಾದ, ಅಸಂವಿಧಾನಿಕವಾದಂತಹ ಒಂದು ಪ್ರಕ್ರಿಯೆ. ಇಲ್ಲಿ ನಾನು ಮುಖ್ಯವಾಗಿ ಹೇಳಕ್ಕೆ ಬರ್ತಿರೋದು ASDDOನಲ್ಲೂ ಸರಿ, ಆದರೆ ASDDOನಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇನ್ನೂ ಬದುಕಿದ್ದಾನೆ. ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಕಂಪ್ಲಿ ತಾಲೂಕಿನ ರಾಮಸಾಗರ ಗ್ರಾಮದಲ್ಲಿ 1ನೇ ವಾರ್ಡ್ನಲ್ಲಿ ವಾಸ ಮಾಡಿದ್ದಂತಹ ಆನೆ ಪ್ರಕಾಶ, ಆನೆ ಈರಪ್ಪ ತಂದೆ ಸತ್ತೋಗಿದ್ದಾನೆ. ಆದರೆ ವಾಸ್ತವವಾಗಿ ಆತ ಬದುಕಿದ್ದಾನೆ. ನಿನ್ನ ಹೆಸರು ಏನಪ್ಪ? ನಿನ್ನ ಹೆಸರು ಹೇಳಿ. ಆನೆ ಪ್ರಕಾಶ, ತಂದೆ ಆನೆ ಈರಪ್ಪ. ಯಾವ ವಾರ್ಡು? 1ನೇ ವಾರ್ಡು. ಕೇಳಿದ್ರೆ ಬಂಧುಗಳೇ, ಚುನಾವಣಾ ಆಯೋಗ ಬಿಡುಗಡೆ ಮಾಡಿರ್ತಕ್ಕಂಥ ASDDO ಲಿಸ್ಟಿನಲ್ಲಿ ಈತ ಸತ್ತಿದ್ದಾನೆ. ಆದರೆ ನಿಜವಾಗ್ಲೂ ಇವತ್ತು ನಾನು ಇದೇ ಊರಿನವನ, ಇದೇ ಗ್ರಾಮದಲ್ಲಿ ಬದುಕಿದ್ದಂಥವನು ಈತ ಆನೆ ಪ್ರಕಾಶ, ತಂದೆ ಆನೆ ಈರಪ್ಪ. ಸಂವಿಧಾನ ಕೊಡಮಾಡಿರ್ತಕ್ಕಂಥ ಮೂಲಭೂತ ಹಕ್ಕು, ಈ ಹಕ್ಕನ್ನ ಕಿತ್ತುಕೊಳ್ತಕ್ಕಂಥ ಅಧಿಕಾರ ಕೊಟ್ಟಿದ್ಯಾರು? ಚುನಾವಣಾ ಆಯೋಗ ಉತ್ತರಿಸ್ತದ? ಈ ಪ್ರದೇಶದ MLA MP ಗಳು ಉತ್ತರಿಸ್ತಾರ? ಈ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿಯ ಏನು ಅಧಿಕಾರವನ್ನು ಅನುಭವಿಸಿ ಆನೆ ಪ್ರಕಾಶ್ ತಂದೆ ಆನೆ ಈರಪ್ಪ ಮತಾಧಿಕಾರವನ್ನು ನಿಮ್ಮ ಮೇಲೆ ಚಲಾಯಿಸಿದ್ರಲ್ಲ, ಅದ್ರ ಮೇಲೆ ಅಧಿಕಾರ ತಗೊಂಡಿರ್ತಕ್ಕಂಥವ್ರು ಏನು ಮಾಡ್ತಾ ಇದ್ದೀರಾ? ಇವತ್ತು ಚುನಾವಣಾ ಆಯೋಗ ಆನೆ ಪ್ರಕಾಶ್ ಅನ್ನುವಂಥವ್ರನ್ನ ಕೊಲ್ಲಿದೆ. ಆನೆ ಪ್ರಕಾಶ ಇದ್ರೂ ಕೊಲ್ಲಿದೆ. ಇದು ಯಾವ ನ್ಯಾಯ? ಬಾಬಾ ಸಾಹೇಬ್ರೆ, ನೀವು ಕೊಟ್ಟಂತಹ ಮತಾಧಿಕಾರವನ್ನ ಇವತ್ತು ಚುನಾವಣಾ ಆಯೋಗ ಆನೆ ಪ್ರಕಾಶ್ ಅನ್ನುವಂತಹ ಮತ್ತು ರಾಜ್ಯದ ಇತರ ಜನರನ್ನ ಹಕ್ಕನ್ನ ಕಿತ್ಕೊಳ್ಳಲಾಗ್ತಿದೆ. ಇವತ್ತು ಚುನಾವಣಾ ಆಯೋಗ ಇದಕ್ಕೆ ಯಾರು ಜವಾಬ್ದಾರಿ? ಯಾರು ಹೊಣೆ? BLO ಹೊಣೆನಾ? ಈ ರಾಜ್ಯವನ್ನ ಅಧಿಕಾರದಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಹೊಣೆನಾ? ಅಥವಾ ಪ್ರತಿಪಕ್ಷ BJP ಹೊಣೆನಾ? ಅಥವಾ ಈತನ ಮತಾಧಿಕಾರವನ್ನು ಅನುಭವಿಸಿ ಇವತ್ತು ಕೊಂದಿದ್ದಾರಲ್ಲ, ಯಾರು ಹೊಣೆ ಇದಕ್ಕೆ? ಇವರಿಗೆ ನ್ಯಾಯ ಬೇಕಂತೇಳಿ ನಾವು ಕೇಳ್ತಾ ಇದ್ದೇವೆ. ಪ್ರಕಾಶ್ ಅವರಿಗೆ ನ್ಯಾಯ ಬೇಕು. ಇವತ್ತು ಬದುಕಿದ್ರು ಕೊಲ್ಲಲಾಗಿದೆ SIR ಪ್ರಕ್ರಿಯೆಯಲ್ಲಿ. ಚುನಾವಣಾ ಆಯೋಗದ ಮುಖ್ಯಸ್ಥರು, ಚುನಾವಣಾ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳು ಇದಕ್ಕೆ ಉತ್ತರ ಕೊಡಬೇಕು, ಇದಕ್ಕೆ ನ್ಯಾಯ ಕೊಡಬೇಕು. ಈತನ್ನ ಬದುಕಿಯೂ ಸತ್ತಂತೆ ಮಾಡಿರ್ತಕ್ಕಂಥ SIRಗೆ ಧಿಕ್ಕಾರ. ಇದೇ ಊರು ವ್ಯಕ್ತಿ 4ನೇ ವಾರ್ಡ್ನಿಂದ ಈ ಆನೆ ಪ್ರಕಾಶ್ ಅಂತ ಬದುಕಿದ್ದಾನೆ. ನಾವು ಮೊನ್ನೆ ಕೂಡ ಓಟ್ ಕೂಡ ಹಾಕಿದ್ದಾರೆ. ಅವರು ಇವನ್ನೆಲ್ಲ ಇದರಲ್ಲಿ ಡೆತ್ ಅಂತಂದು ಬಂದಿದೆ. ಇವರಿಗೆ ಇದಕ್ಕೆ ಯಾವುದಾದ್ರೂ ಒಂದು ನ್ಯಾಯಯುತವಾಗಿ ಒಂದು ನಮಗೆ ಸಿಗಲೇಬೇಕು. ಆನೆ ಪ್ರಕಾಶ್ ಅವರು ಬದುಕಿದ್ದಾರೆ. ಇದರಲ್ಲಿ ನೋಡ್ರೆ ಡೆತ್ ಅಂತ ಬಂದಿದೆ. ಇವರು ರೇಟ್ಸ್ ಎಲ್ಲ ಕಿತ್ಕೊಂಡಿದ್ದಾರೆ. SIR ಪ್ರಕ್ರಿಯೆಯಲ್ಲಿ ನಡೀತಾ ಇರುವಂಥ ಈ ಒಂದು ಮತದಾರರ ಪಟ್ಟಿ ಪರಿಷ್ಕರಣೆಯಿಂದ ಒಬ್ಬ ವ್ಯಕ್ತಿ ಬದುಕಿದ್ರು ಕೂಡ ಅವರು ಮರಣ ಹೊಂದಿದ್ದಾರೆ ಅಂತೇಳಿ ಪಟ್ಟಿ ಮಾಡಿರೋದು ಬಹಳ ಆತಂಕಕಾರಿ ವಿಷಯ. ಇದರಿಂದ ಒಬ್ಬ ವ್ಯಕ್ತಿ ಚಲಾಯಿಸುವ ಮತವನ್ನು ಈಗ ಕಿತ್ತಿಕೊಂಡಿರೋದ್ರಿಂದ ಇದಕ್ಕೆ ಯಾರು ಹೊಣೆ ಎಂಬುದು ನಮ್ಮ ಪ್ರಶ್ನೆ ಆಗಿರುತ್ತೆ. ಇದನ್ನು ನೀವು ದಯಮಾಡಿ ಸರಿಪಡಿಸಿಕೊಳ್ಬೇಕಂತ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಪ್ರಕಾಶ್ ಅವರಿಗೆ ನಾನು ಕೇಳ್ತೇನೆ.